ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಗಾತೀಸ್ ಅಡುಗೆ ಶಾಲೆ. ನಾನು ನಿಮ್ಮ ಸುಸಂತಿ. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಾಮಗ್ರಿಗಳನ್ನು ಬಳಸಿ ಒಳ್ಳೆ ರುಚಿಕಟ್ಟಾಗಿ ಬಿಸಿಬೇಳೆಬಾತ್ ಪುಡಿ ಹೇಗೆ ತಯಾರು ಮಾಡೋದು ಅಂತ ಕಲ್ತ್ಕೊಳ್ತಾ ಇದ್ದೀವಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಆಗ ನಮ್ಮ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಧನ್ಯವಾದಗಳು. ಹಾಗಾದರೆ ಇನ್ನು ತಡ ಮಾಡದೆ ನಮ್ಮ ವಿಡಿಯೋ ಶುರು ಮಾಡೋಣ ಅಲ್ವಾ? ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಒಲೆ ಹಚ್ಕೊಳ್ಳೋಣ. ಈಗ ಇದಕ್ಕೆ 100 ಗ್ರಾಮ್ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ 100 ಗ್ರಾಮ್ ಅಂತಂದರೆ ಸುಮಾರು 1/4 ಪಾವ್ನಷ್ಟು ಇದೆ. ಮೊದಲು ಇದನ್ನು ಯಾವುದೇ ರೀತಿಯ ಜಿಡ್ಡು ಸೇರಿಸದೆ ಹುರ್ಕೊಳ್ಳೋಣ. ಉರಿ ಮೀಡಿಯಮ್ ಲೋ ಇರಲಿ. ಕಡಲೆಬೇಳೆ ಸ್ವಲ್ಪ ಟೈಮ್ ತಗೊಳುತ್ತೆ ಆಗೋದು. ಇದು ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾತ್ರ ಹುರ್ಕೊಳ್ಬೇಕು. ಜಾಸ್ತಿ ಹುರಿದ್ರೆ ಕಪ್ಪಾಗಿಬಿಡುತ್ತೆ. ಈಗ ಇದು ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ. ನೆಕ್ಸ್ಟು ಅದೇ ಬಾಣಲೆಗೆ 100 ಗ್ರಾಮ್ನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ಯಾವುದೇ ಜಿಡ್ಡು ಸೇರಿಸದೆ ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ನೀವು ಯಾವುದೇ ಅಳತೆ ತೊಗೊಂಡ್ರೂ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಸಮ ಪ್ರಮಾಣದಲ್ಲೇ ತಗೊಳ್ಬೇಕು. ಕೆಲವರು ಇದಕ್ಕೆ ಅಕ್ಕಿಯನ್ನು ಕೂಡ ಸೇರಿಸ್ತಾರೆ, ಆದರೆ ನಾವಿಲ್ಲಿ ಇವತ್ತು ಅಕ್ಕಿಯನ್ನು ಸೇರಿಸ್ತಾ ಇಲ್ಲ. ಇವಾಗ ಉದ್ದಿನಬೇಳೆ ಕೂಡ ಆಗಿದೆ ನೋಡಿ. ಈ ರೀತಿ ಕಲರ್ ಬದಲಾಗಿದೆ. ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ. ಈ ರೀತಿ ಹುರಿದಿಟ್ಕೊಂಡಿರುವಂಥ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಚೆನ್ನಾಗಿ ಆರಿ ತಣ್ಣಗಾಗಬೇಕು. ಇವೆರಡು ತಣ್ಣಗಾಗುವಷ್ಟರಲ್ಲಿ ಮಿಕ್ಕ ಸಾಮಗ್ರಿಗಳನ್ನು ಕೂಡ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 100 ಗ್ರಾಮ್ ಕೊತ್ತಂಬರಿ ಬೀಜ ಅಥವಾ ಧನಿಯಾ. ಇದು ಬೇಳೆಗಳಿಗಿನ್ನ ಸ್ವಲ್ಪ ಲೈಟ್ ವೆಯ್ಟ್ ಇರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ಈ ಕಪ್ನಲ್ಲಿ ಗೋಪುರವಾಗಿ ಬಂದಿದೆ. ಮತ್ತು 3 ಟೇಬಲ್ ಸ್ಪೂನಷ್ಟು ಜೀರಿಗೆ, 3 ಟೇಬಲ್ ಸ್ಪೂನಷ್ಟು ಗಸಗಸೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 2 ಇಂಚಷ್ಟು ದಾಲ್ಚಿನ್ನಿ ಅಥವಾ ಚಕ್ಕೆ, 4-5 ಏಲಕ್ಕಿ ಕಾಯಿಯ ಸಿಪ್ಪೆ, ಅರ್ಧ ಭಾಗದಷ್ಟು ಜಾಯಿಕಾಯಿ. ಜಾಯಿಕಾಯಿ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ನೋಡಿ. ಹೀಗಿರುತ್ತೆ ಜಾಯಿಕಾಯಿ ಅಂದರೆ. ಇದು 1 ಉಂಡೆಕಾಯಿ. ನಾನು ಇದರಲ್ಲಿ ಅರ್ಧ ಭಾಗದಷ್ಟು ತಗೊಂಡಿದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಇಂಗು ಆಮೇಲೆ ಕೂಡ ಒಗ್ಗರಣೆಗೆ ಹಾಕ್ಬೋದು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಒಲೆ ಹಚ್ಕೊಳ್ಳೋಣ. ಹಚ್ಕೊಂಡು ಇದಿಷ್ಟು ಸಾಮಗ್ರಿಗಳನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಸಣ್ಣನೇ ಇರಲಿ. ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ರೀತಿಯ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಕೆಂಪು ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮ್ನಷ್ಟು. ಇದು ಖಾರಕ್ಕೋಸ್ಕರ. ಮತ್ತು ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ 50 ಗ್ರಾಮ್ನಷ್ಟು. ಇದು ರುಚಿ ಮತ್ತು ಕಲರ್ನ ಕೊಡುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸೋಣ. ಎಣ್ಣೆ ಸೇರಿಸೋದು ಮೆಣಸಿನ್ಕಾಯಿ ಘಾಟ್ ಆಗದೇ ಇರಲಿ ಅಂತ ಎಲ್ಲನೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದರಲ್ಲಿ ಮೆಣಸಿನ್ಕಾಯಿ ಆಗಬೇಕು ಅಂತಲ್ಲ, ಇದರಲ್ಲಿ ಮಿಕ್ಕ ಐಟಮ್ಸ್ ಎಲ್ಲನೂ ತುಂಬ ಬೇಗ ಹುರಿಯೋಕ್ಕೆ ಆಗೋವಂಥದ್ದು. ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮೆಂತ್ಯ ಇವೆಲ್ಲ ಘಮ್ ಅಂತ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಮೆಣಸಿನ್ಕಾಯಿ ಕೂಡ ಅದರ ಜೊತೆಗೆ ಪರ್ಫೆಕ್ಟಾಗಿ ಆಗಿರುತ್ತೆ. ಈ ಅಳತೆಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಖಾರ ಪರ್ಫೆಕ್ಟಾಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ಖಾರ ಹೆಚ್ಚು ಬೇಕು ಅಂದ್ಕೊಳ್ಳೋರು ಮೆಣಸಿನ್ಕಾಯಿನ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬಹುದು. ಮತ್ತು ನಾನಿಲ್ಲಿ ಉಪಯೋಗಿಸಿರೋ ಕೆಂಪು ಮೆಣಸಿನ್ಕಾಯಿನ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಅಂತ ಕರೀತಾರೆ. ಕೆಲವು ಕಡೆ ಈ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಬರುತ್ತೆ, ಅದಕ್ಕೆ ಗುಂಟೂರು ಅಂತ ಹೇಳ್ತಾರೆ. ಅದು ಇನ್ನೂ ಹೆಚ್ಚು ಖಾರ ಇರುತ್ತೆ. ನಾನಿಲ್ಲಿ ಹೇಳಿರೋ ರೀತಿಯಲ್ಲೇ ಪರ್ಫೆಕ್ಟ್ ಅಳತೆಯಲ್ಲಿ ಸಾಮಗ್ರಿಗಳನ್ನು ಉಪಯೋಗಿಸಿ ನೀವು ಈ ರೀತಿ ಬಿಸಿಬೇಳೆಬಾತ್ ಪುಡಿ ತಯಾರು ಮಾಡಿಕೊಂಡ್ರೆ ತುಂಬ ಹದನಾದ ರುಚಿಯಾದ ಪುಡಿ ನಿಮಗೆ ತಯಾರಾಗತ್ತೆ. ಇದು ಇನ್ನೊಂದೇನು ಅಂದರೆ, ನೀವು 2-3 ತಿಂಗಳಿಟ್ಟರೂ ಏನೂ ಆಗಲ್ಲ. ಆದರೆ ಕೊಬ್ಬರಿ ಹಾಕ್ತೀವಿ ಲಾಸ್ಟಲ್ಲಿ ಇದಕ್ಕೆ, ಹಾಗಾಗಿ ಕೊಬ್ಬರಿ ಹಾಳಾಗತ್ತೆ ಅನಿಸೋರು ನಿಮ್ಗೆ ಎಷ್ಟು ಬೇಕು ಅಂದರೆ ಸ್ವಲ್ಪ ಈಚೆ ತೆಗೆದಿಟ್ಕೊಂಡು ಮಿಕ್ಕಿದ್ದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಕೂಡ ಸ್ಟೋರ್ ಮಾಡಿಟ್ಕೊಳ್ಬೋದು. ಅದು ಇನ್ನೂ ನಿಮಗೆ 3-4 ತಿಂಗಳಿಟ್ಟರೂ ಕೂಡ
ಖಂಡಿತ ಏನೂ ಆಗೋದಿಲ್ಲ. ಈಗ ಇದು ಕೂಡ ಆಗ್ತಾ ಬಂದಿದೆ. ಕೊತ್ತಂಬರಿ ಬೀಜ, ಜೀರಿಗೆ ಎಲ್ಲ ತುಂಬ ಘಮ್ ಅಂತ ಪರಿಮಳ ಬರ್ತಾ ಇದೆ. ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂದ್ಬಿಟ್ಟು. ನೋಡಿ ಈ ಹದಕ್ಕಾದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಇದಕ್ಕೆ 1 ಕಪ್ನಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿ ಅಂದರೆ ಅರ್ಧ ಬಟ್ಟಲು ಕೊಬ್ಬರಿಯನ್ನು ತುರಿದು ಸೇರಿಸಿದ್ದು. ಕೊಬ್ಬರಿಯನ್ನು ಸೇರಿಸಿದ ಮೇಲೆ ಮತ್ತೆ ಹುರಿಯೋ ಅವಶ್ಯಕತೆ ಏನಿಲ್ಲ. ಇದೆಲ್ಲ ಸಾಮಗ್ರಿಗಳು ಬಿಸಿ ಇರೋದರಿಂದ ಆ ಬಿಸಿಗೆ ಕೊಬ್ಬರಿ ಕೂಡ ಸ್ವಲ್ಪ ಬೆಚ್ಚಗಾಗತ್ತೆ. ಈಗ ಇದು ಮಿಕ್ಸ್ ಆಗಿದೆ. ಇದು ಕೂಡ ಚೆನ್ನಾಗಿ ಆರಬೇಕು. ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಡ್ಬಿಡೋಣ. ಈಗ ಈ ಬೇಳೆಗಳು ಪೂರ್ತಿಯಾಗಿ ಆರಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತರಿತರಿಯಾಗಿ ಪುಡಿ ಮಾಡಿಕೊಳ್ಳೋಣ. ಈಗ ಇದು ಆಗಿದೆ. ತೀರಾ ದಪ್ಪ ತರಿ ಅಲ್ಲ, ಹಾಗಂತ ತೀರಾ ನುಣ್ಣಕ್ಕೂ ಆಗಿಲ್ಲ. ನೋಡಿ ಈ ರೀತಿಯಾಗಿ ಇರಬೇಕು. ಇದು ತೀರಾ ನುಣ್ಣಗಾದರೆ ಬಿಸಿಬೇಳೆಬಾತ್ ಪುಡಿ ಕಡೆಯಲ್ಲಿ ಹಿಟ್ಟು ಥರ ಉಂಡೆ ಆಗಿಬಿಡುತ್ತೆ. ಈಗ ಇದನ್ನು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಡೋಣ. ಇಷ್ಟೊತ್ತಿಗೆ ಮಿಕ್ಕ ಸಾಮಗ್ರಿಗಳು ಕೂಡ ಆರಿದೆ. ಅದನ್ನು ಕೂಡ ಮಿಕ್ಸಿಗೆ ಹಾಕಿ ನುಣ್ಣನೆ ಪುಡಿ ಮಾಡ್ಕೊಳ್ಬೇಕು. ಇದು ಒಂದು ಸತಿಗೆ ಆಗಲ್ಲ, ಹಾಗಾಗಿ ನಾನೊಂದು 2-3 ಸತಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಿದ್ದೀನಿ. ಇದು ನಿಮ್ಗೆ ಆದಷ್ಟು ನುಣ್ಣಗಾದರೂ ಪರವಾಗಿಲ್ಲ. ಬೇಳೆಗಳ ರವೆ ಇರೋದ್ರಿಂದ ಅದರ ಜೊತೆಗೆ ಚೆನ್ನಾಗೇ ಹೊಂದ್ಕೊಳ್ಳುತ್ತೆ. ನೋಡಿ ಇದು ಇಷ್ಟು ನುಣ್ಣಕ್ಕಾಗಿದೆ. ಈಗ ಇದೇ ರೀತಿ ಮಿಕ್ಕ ಮೆಣಸಿನ್ಕಾಯಿನೂ ಕೂಡ ಪುಡಿ ಮಾಡ್ಕೊಳ್ಳೋಣ. ಈಗ ಎಲ್ಲ ಸಾಮಗ್ರಿಗಳನ್ನು ಪೂರ್ತಿಯಾಗಿ ಪುಡಿ ಮಾಡ್ಕೊಂಡಾಗಿದೆ. ಈ ಮೆಣಸಿನಕಾಯಿ ಮಸಾಲೆ ಪುಡಿ ಮತ್ತು ಬೇಳೆಗಳ ರವೆ ಮಾಡಿಟ್ಕೊಂಡಿದ್ವಲ್ಲ, ಎರಡೂ ಒಂದು ಸತಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೆಲ್ಲ ಬೇರೆ ಬೇರೆ ಪುಡಿ ಮಾಡಿದ್ವಲ್ಲ, ಹಾಗಾಗಿ ಇದು ಚೆನ್ನಾಗಿ ಹೊಂದ್ಕೊಳ್ಬೇಕು. ಇವಿಷ್ಟನ್ನು ಮತ್ತೆ ಒಂದು ಸತಿ ಮಿಕ್ಸಿಗೆ ಹಾಕಿ ಜಸ್ಟ್ ಪಲ್ಸ್ ಮಾಡಿದರೆ ಸಾಕು, 1-2-3 ಬಾರಿ. ಇದು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಅಷ್ಟೇ. ಈ ಬಾರಿ ಮತ್ತೆ ಪುಡಿಯಾಗೋ ಅವಶ್ಯಕತೆ ಏನಿಲ್ಲ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ತುಂಬ ಘಮ್ಮಂತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ. ನಾವು ತಗೊಂಡಂಥ 100 ಗ್ರಾಮ್ ಕಡಲೆಬೇಳೆ ಉದ್ದಿನಬೇಳೆ ಅಳತೆಗೆ ಇಲ್ಲಿ 550 ಗ್ರಾಮ್ಸಷ್ಟು ಪುಡಿ ರೆಡಿಯಾಗಿದೆ. ಅಂದರೆ ಇದು ಹೆಚ್ಚು ಕಮ್ಮಿ 3.5 ಪಾವ್ನಷ್ಟು ಪುಡಿ ಆಗಿದೆ. ನಿಮಗೂ ಇದು ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂದ್ಕೊಳ್ತೀನಿ. ಈ ಥರದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ ನಾವು ಅಂತ ಹೇಳ್ತಾ ನಮಸ್ಕಾರ.